ತಾಳವಾಗಿರ್ಸಿ ತಿನ್ನು ಹಸಿ ಕಡಲೆಕಾಯಿ ಹೊಲ್ತವ ಹಾಕಿದ್ದೆ ನೋಡಿ 2 ತಿಂಗಳಾಯ್ತು ಎಷ್ಟು ಚೆನ್ನಾಗಿ ಬಂದವೆ ಎಳೆಕಾಯಿ. ಒಳ್ಳೇದು. ಹೂನಜ್ಜಿ ಚೆನ್ನಾಗೈತೆ. ಸಿಹಿ ಆಗೈತೆ ನೋಡು ಒಳಗಡೆ. ಕೆಂಪಾಗಿದ್ರೆ ಬೀಜ ಹೆಚ್ಚು ಸಿಹಿ. ಚೆನ್ನಾಗೈತೆ. ನಮ್ಮ ಹುಡುಗರಂತೂ ಬಿಡಲ್ಲ ಬಿಡು, ಬಂದ ತಕ್ಷಣ ಕಡಲೆಕಾಯಿ ಅಂತ ಕೇಳ್ತವೆ. ಅದಕ್ಕೆ ಮೊನ್ನೆ ಹೋದಾಗ ಕಿತ್ಕ ಬಂದು ಮಡಗಿದ್ದೆ. ಹಸಿಕಾಯಿ ತಿಂದರೆ ಮಕ್ಳಿಗೆ ಒಳ್ಳೇದು, ಬುದ್ಧಿ ಚುರುಕಾಗ್ತದಂತೆ. ಅಮ್ಮ ಈ ಸತಿ ಕಡಲೆಕಾಯಿ ಎಲ್ಲ ಮಿಲ್ಗೆ ಹಾಕ್ಸ್ಬಿಡ್ಲಾ? ಅಡುಗೆಗೆ ಕಡಲೆಕಾಯಿ ಎಣ್ಣೆನೇ ಉಪಯೋಗಿಸೋಣ. ಸುಮ್ಮನೆ ಯಾಕೆ ಹೊರಗಡೆಯಿಂದ ತರೋದು? ಆರೋಗ್ಯಕ್ಕೆ ಒಳ್ಳೇದಲ್ವಂತೆ, ಸ್ಕೂಲಾಗಿ ಹೇಳ್ಕೊಟ್ರಂತೆ. ಲಕ್ಷ್ಮಿ ಹಂಗಂತಿದ್ಲು. ಅಮ್ಮ ಮನೇಲಿ ಅಡುಗೆ ಎಣ್ಣೆ ಉಪಯೋಗಿಸ್ಬಾರ್ದಂತೆ, ಅದಕ್ಕೆ ಏನೇನೋ ಔಷಧಿ ಎಲ್ಲ ಹಾಕಿರ್ತಾರಂತೆ. ಕೊಬ್ಬರಿ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಈ ಥರ ಉಪಯೋಗಿಸ್ಬೇಕಂತೆ ಕಣಮ್ಮ ಅಡುಗೆಗೆ ಅಂತ ಅಂದ್ಲು. ಹೆಂಗೋ ಅಮ್ಮ ಕಡಲೆಕಾಯಿ ಬೆಳೆದಿದ್ದೀವಲ್ಲ, ಈ ಸತಿ ಹಂಗೆ ಮಾಡೋಣ ತಗೊಳ್ಳಿ. ಚೆನ್ನಾಗಿ ಬಲ್ತ ಮೇಲೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಾಕ್ಸ್ಬಿಟ್ಟು ಎಲ್ಲ ಸುಳ್ದಿಕ್ಬಿಟ್ಟು ತಗೊಂಡೋಗಿ ಮಿಲ್ಗೆ ಹಾಕ್ಸ್ಬಿಟ್ಟು ಎಣ್ಣೆ ಮಾಡಿಸ್ಬಿಡ್ತೀನಿ. ನಮಗೇನು ಒಂದು 5 ಲೀಟ್ರ್ ಎಣ್ಣೆ ಸಿಕ್ಕಿದ್ರೂ ನಮಗೆ ಬೇಕಾದ್ರೆ ಒಂದು 5 ತಿಂಗಳಾದರೂ ಬರ್ತದಲ್ವೇನಮ್ಮ? ಬರ್ತೇನವ. ಕಡಲೆಕಾಯಿ ಎಣ್ಣೆ ಎಷ್ಟು ಗಟ್ಟಿಗಿರ್ತದೆ ಹೇಳು? ಒಂಚೂರು ಒಂದು ಸ್ಪೂನಷ್ಟು ಹಾಕಿದ್ರೆ ಸಾಕು, ಅದೇ ಬೆಜ್ಜಾನಾಗೋಗ್ತದೆ ಅಡುಗೆಗೆ. ಅದೇ ಕಣಮ್ಮ, ನಾನು ಹಂಗೆ ಅಂದ್ಕೊಂಡೆ. ಆರೋಗ್ಯ ದೃಷ್ಟಿಯಿಂದ ನೋಡಬೇಕಲ್ವಾ, ಮಕ್ಕಳಿಗೆ ಒಳ್ಳೆಯದು. ಸುಮ್ಮನೆ ಇಲ್ಲಾಂದರೆ ಆ ಎಣ್ಣೆ ಈ ಎಣ್ಣೆ ತಿಂದು ಅದೇನೋ ಹಾರ್ಟ್ ಅಟ್ಯಾಕ್ಗಳು ಇವೆಲ್ಲ ಕೇಳಿದೆ ನಾನು. ಹಾರ್ಟ್ ಅಟ್ಯಾಕ್ ಆಗೋದು, ಆಮೇಲೆ ರಕ್ತ ಕೆಡೋದು ಎಲ್ಲ ಆಗ್ತಾವಂತಪ್ಪ. ಸುಮ್ಮನೆ ಯಾಕೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಸಾಯ್ತಾ ಇದ್ದಾರೆ ತುಂಬ ಜನ. ಕಣವ ಅದು ನಿಜ ಬಿಡು. ಹೂ ಮಾರಕ್ಕೆ ಹೋಗಿದ್ನಲ್ಲ ಸಿಟಿ ಕಡೆಗೆ, ಅಲ್ಲೂ ಯಾರೋ ಪಾಪ ಕಣವ, ಇನ್ನು ಚಿಕ್ಕ ವಯಸ್ಸು, ಇನ್ನು ಎಷ್ಟು 35-36 ವರ್ಷನೇ ಇರಬೇಕು. ಅಯ್ಯಪ್ಪ, ನಾನು ಎಷ್ಟೋ ಸತಿ ಹೂವು ಕೊಟ್ಟಿದ್ದೀನಿ, ತಾಂಡೈತೆ ಪಾಪ. ಮೊನ್ನೆ ಇನ್ನು ತೀರೋಯ್ತಂತೆ ಹಾರ್ಟ್ ಅಟ್ಯಾಕ್ ಆಗಿ. ಹೌದೇನಮ್ಮ? ಅಯ್ಯೋ ಪಾಪ ಕಣಮ್ಮ, ಇನ್ನು 35-36 ಆದರೆ ಇನ್ನೂ ಬದುಕಿ ಬಾಳ್ಬೇಕಾಗಿರೋ ವಯಸ್ಸು. ಮದುವೆ ಆಗಿತ್ತಾ? ಕಣವ ಮದುವೆ ಆಗಿತ್ತು, 2 ಮಕ್ಕಳು. ಪಾಪ ಬಿಟ್ಟು ಹೋಗೇ ಬಿಟ್ಟ ಅತ್ತ ಅನಾಥವಾಗಿ. ಆ ಹೆಂಡತಿ ಮಕ್ಳು ಇನ್ನೇನು ಮಾಡಬೇಕು? ಅದಕ್ಕೆ ನಾನು ಒಂದೇ ವಾರವ ಹೂವು ಮಾರುವಂತೆ ನನ್ನ ಜೊತೆಗೆ. ಇನ್ನೇನು ಮಾಡ್ತೀಯ? ಏನಾದರೂ ಮಾಡಿ ಬದುಕಬೇಕಲ್ಲ. ಹೋಗಿ ಬಾ, ಮಾರ್ಕೆಟಾಗ ಹೂವು ಸಿಗ್ತವೆ, ತಗೊಂಬಿಟ್ಟು ಬಂದ್ಬಿಡು, ಮಾರೋಣ. ಎಷ್ಟು ದಿನಕ್ಕೊಂದು 500 ರೂಪಾಯಿ ಸಿಕ್ಕರೂ ಸಾಕು. ನಿನಗೆ ಹೆಂಗಾಗ್ತದೆ ಕಣವ? ನಿನಗೆ ಎಷ್ಟು ಆಗ್ತದೋ ಅಷ್ಟು ಮಾರ್ಕೊಂಡು ಜೀವನ ಮಾಡಬೇಕಷ್ಟೇ. 500 ರೂಪಾಯಿ ಅಲ್ದಿದ್ರೆ 100 ರೂಪಾಯಿ ಸಿಗ್ಲೇಳು. ಹಬ್ಬಗಳ ಟೈಮ್ ಬಂದಾಗ ಸ್ವಲ್ಪ ಜಾಸ್ತಿ ಸಿಗ್ತದೆ, ಇಲ್ದಿ ಟೈಮಲ್ಲಿ ಕಮ್ಮಿ ಸಿಗ್ತದೆ. ಜೀವನ ಹೆಂಗೋ ಆಗ್ತದೆ. ಇಬ್ಬರು ಮಕ್ಕಳನ್ನ ಕಟ್ಕೊಂಡು ಹೆಂಗೆ ನಿಭಾಯಿಸ್ತೀಯಾ? ಅದಕ್ಕೆ ಹೂವನಾದರೂ ಮಾರು ಅಂತ ಹೇಳಿದ್ದೀನಿ. ಆಯಿತು ಕಣಮ್ಮ ಅಂತ ಹೇಳಾಯ್ತಾ ಹುಡುಗಿ. ಹೆಂಗೋ ಜೀವನ ನಡೀತಾ ಇರಬೇಕು. ಓಹೋ, ಇಲ್ಲಿ ಕೂತಿದ್ದೀನಿ ಬೇವರ್ಸಿ ಮುಂಡೆ. ರಮಣ, ಸರಿ ಇಲ್ಲ ಈ ಥರ ಮಾತಾಡೋದು. ಏನು ಹಿಂಗಂತಿದ್ದಿ? ನಿನಗೇನೆ ಅಂದೆ ನಾನು? ನನ್ನ ಹೆಂಡ್ರಿಗೆ ನಾನು ಅಂತಿದ್ದೀನಿ. ನೀನು ಮಧ್ಯದಲ್ಲಿ ಬಾಯಿ ಹಾಕಬೇಡ, ಕೊಳಕ್ಕೆ ಮೂರಿ. ಅಜ್ಜ ನೀನು ಹ್ಯಾಂದಾಳಿ ನನ್ನ ಎಕ್ಕಳ ತಗೊಂಡು ನಿನ್ನ ಹಾಕಕ್ಕಿರ್ಯ? ಯಾರಿಗಂತಿದ್ಯಾ ನೀನು ಕೊಳಕ್ ಮೋರಿ ಅಂತ? ನೀನು ಹೊಲ್ಕಟ ಮೋರಿ. ಗಿರ್ಜಿ, ನೀ ಸುಮ್ಮನಿರು, ನೀನು ಏನನ್ನ ಮಾತಾಡ್ಬೇಡ. ನೀ ಸುಮ್ಮನಿರು, ಯಾಕೆ ಬಂದಿರೋದು ಕೇಳೋಣ. ಸುಮ್ಮನಿರ ಅಕ್ಕ ನೀನು. ನೋಡಿ ಎಂತ ಮಾತಂತವ್ ನನಗಿವನು. ನಾನು ಮೋರಿ ಅಂತೆ, ಕೊಳಕ್ ಮೋರಿ. ಇವನೊಳಗಡೆ ಕೊಳಕ್ ಮೋರಿ ತುಂಬ್ಕೊಂಡು ಸತ್ತವ್ ನೀನು. ಮತ್ತೆ ಹುಟ್ಟು ಬಂದ್ಯಾ ನನ್ನ ಮಗನೇ? ನೆಗದು ಬೀಳಬೇಕಿತ್ತು ನೀನು ಹಾರ್ಟ್ ಅಟ್ಯಾಕ್ ಆಗಿ. ಯಾವುದೋ ಪುಣ್ಯಾತ್ಮ ನಿನ್ನ ಉಳಿಸೋನೆ. ಇನ್ನ ಬುದ್ಧಿ ಬಂದಿಲ್ವಲ್ಲ ನೀನು? ಯಾಕೆ ಬಂದಿಲ್ಗೆ ನಮ್ಮ ಜಕ್ಕ ಹಿಂಸೆ ಕೊಡೋಕ್ಕೆ? ಕೊಳಕು ಮಂಡ್ಲ ನೋಡು, ಮಾತಾಡಬೇಡ ಅಂತ ಹೇಳ್ತಿದ್ದೀನಿ ತಾನೇ. ನಾನು ನನ್ನ ಹೆಂಡತಿ ಹತ್ರ ಮಾತಾಡಕ್ಕೆ ಬಂದಿದ್ದೀನಿ ನಾನು. ನೋಡಿ, 5 ವರ್ಷ ಆಯಿತು ನಾನು ನಿಮ್ಮಿಂದ ದೂರ ಹೋಗಿ. ದಯವಿಟ್ಟು ನನ್ನ ತಲೆ ಬಿಸಿ ಮಾಡಬೇಡಿ. ನೀವು ಹೊರಟೋಗಿ ಇಲ್ಲಿಂದ. ನನಗೆ ನಿಮ್ಮ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ನನ್ನ ಪಾಡ ನನ್ನ ಜೀವನ ಮಾಡ್ತಿದ್ದೀನಿ, ಕಷ್ಟನೋ ಸುಖನೋ. ನಾನು ನಿಮ್ಮ ಸವಾಸ ಬೇಡ. ನೀವು ಯಾಕೆ ಬಂದಿದ್ದೀರಾ ಇಲ್ಲಿಗೆ? ಅಲ್ಲ ಮಳ್ಳಿ, ಏನು ಮಾಡಲಿನೇ ನೀನು? ಎಲ್ಲಿ ನನ್ನ ಮಕ್ಕಳು ಕಾಣಿಸ್ತಿಲ್ವಲ್ಲ? ಎಲ್ಲಿ ಬಚ್ಚಿಟ್ಟಿದ್ಯೇ? ನಿನಗೆ ಯಾಕೆ ಬೇಕಾದಲ್ಲ? ಯಾವ ಮಕ್ಕಳು? ನಿನ್ನ ಮಕ್ಕಳ? ನಿನಗೂ ಅವಕ್ಕೂ ಯಾವ ಸಂಬಂಧನೂ ಇಲ್ಲ. ಮಕ್ಕಳಂತೆ ಮಕ್ಕಳು. 5 ವರ್ಷದಿಂದ ಅವ್ರ ಮಕ್ಕ ಹೆಂಗೈತಂತ ನೋಡಿಲ್ಲ ಬಂದು ನೀನು. ಈಗ ಮಕ್ಕಳು ನೆನಪಾಯ್ತಾ ನಿನಗೆ? ಜಯ, ನಾನು ನಿನ್ನನ್ನು ಮಾತಾಡ್ಸ್ತಿರೋದು, ಯಾವ್ಯಾವ ದರಿದ್ರ ಮುಂಡ್ಯಾರನಲ್ಲ. ನನ್ನನ್ನೇ ಮುಂಡೆ ಅಂತ್ಯ? ನನ್ನ ಮನೆ ಹಾಕೋದು ತುಳಿದು ಬಿಡ್ತೀನಿ ಕಣೋ ನಿನ್ನ. ಗಿಜ್ಜಿ ಬಾರೆ ಬೇಡ ಬಾರೆ ಗಿಜ್ಜಿ ಬೇಡ ಬಾರೆ. ಸುಮ್ಮನಿರ್ ಜಕ್ಕ ನೀನು. ನನ್ನನ್ನೇ ಮುಂಡೆ ಗಿಂಡೆ ಅಂತ ನೀವನ.
ಎಷ್ಟು ಧೈರ್ಯ ಇರಬೇಕು. ನನ್ನ ಗಂಡನೇ ಕಟ್ಕೊಂಡಿರೋ ಗಂಡನೇ ಇದುವರೆಗೂ ಇಂಥ ಕೆಟ್ಟ ಮಾತು ಹೊಲಸು ಮಾತು ನಾಡಿಲ್ಲ ಇವನು. ನನಗಂತಾನಲ್ಲ ಇವನು ಕಂಡರ ಹೆಣ್ಮಕ್ಳಿಗೆ ಬಾಯಿ ಹುಳ ಬೀಳ ಇವ್ನು ನೆಗದು ಬಿದ್ದು ಹೋಗ ನಲ್ಲಿಕಾಯಿ ಹೋಗತ್ತ. ಇವನೇನು ಹೊಟ್ಟೆ ಮಣ್ಣು ತಿಂತಾನ, ಹಿಟ್ಟು ತಿನ್ನಲ್ಲ ಇವನು, ಮಣ್ಣೆ ತಿನ್ನೋದು ಇವನು. ಮುಖ ಮುಚ್ಚ ಒಂದು ಈ ಮಕ ನೋಡ್ಕೊಂಡಿದ್ಯಾ ನಿಂದು? ಹಾಂ, ಏನು ಜಯಕ ಅನ್ಕೊಬಿಟ್ಟಿದ್ಯಾ ನನ್ನ ಮಾತಾಡ್ಸಕ್ಕೆ? ಹಾಂ, ನಾನು ನಿನ್ನ ಹೆಂಡ್ತಿನೇನೋ? ಹಾಂ, ಹಿಂಗೆ ಮಾತಾಡ್ತೀಯಲ್ಲ ನೀನು? ಹಾಂ 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 ಮಳ ನನ್ನ ಮಗನೇ, ನಿನ್ನ ಮಕ ನೋಡು, ನಿನ್ನ ಮುಸುಡಿ ಹೊಟ್ಟೆ ನೋಡು ಹೆಂಗೆ ತುಂಬ್ಕೊಂಡಿದ್ಯಾ ನೋಡು ಹೊಟ್ಟೆ ಒಳಗಡೆ ಕಸ ಕಡ್ಡಿನ. ಬಾಬಾ ತಲೆ ಟೋಪಿ ಪಡೆ ಕೇಳಿ ನಿನ್ನ ಮುಸುಡಿಗೆ ಬೆಂಕಿ ಯಾಕಲ್ಲ ಬಂದೆ ಇಲ್ಲಿಗೆ? ಏಯ್ ಯಾಕ ಬಂದೆ? ಮಕ ಮತ್ತೆ ಕರಿಬೇಕನ ನಿನಗೆ? ಹಾಂ, ಎಲ್ಲೋದ್ರೂ ಬಿಡಲ್ವಲ್ಲ, ಊರು ಬಿಟ್ಟು ಊರಿಗೆ ಬಂದರೂ ನಮ್ಮ ಜಾಕ ಇಲ್ಲಿ ಹುಡುಕ ಬಂದಿದ್ಯಲ್ಲ ನೀನು? ಹಾಂ, ಏನಕ್ಕೆ ಬಂದೆ ನೀನು? ಏನಕ್ಕೆ ಬಂದೆ ಹೇಳ್ತಿಲ್ಲ, ಯಾಕಂದ್ರೆ ಸ್ವಾದಿಲ್ಲ. ಬಾರಕ್ಕೆ ನೀನು, ನೀನು ಈ ಕಡೆಗೆ ಬಾ, ನೀನು ಬಂದು ಬಿಡಿ ಈ ಕಡೆ. ಬಿಡತೇಕ ಬಾರ ನಿನ್ ತಮ್ಮಯ್ಯ, ಬಾರ ಈ ಕಡೆ. ಗಿಜ್ಜಿ ನೀನು ಸುಮ್ಮನೆ ನಿಂತ್ಕೊಳೆ. ಅದು ಏನಕ್ಕೆ ಬಂದವ್ರು ಮೊದಲು ಕೇಳೋಣ. ನೀನು ಯಾಕೆ ಹಿಂಗೆ ಗಲಾಟೆ ಮಾಡ್ತಿದ್ಯಾ? ಸುಮ್ಮನಿರು, ಮಕ್ಕಳು ಬರೋ ಹೊತ್ತಾಯ್ತು. ಅವೆಲ್ಲ ಇವನು ನೋಡಿದ್ರೆ ಎಷ್ಟು ತೊಂದರೆ ಆಗ್ತದೆ ಗೊತ್ತಾ? ನೀನು ಸುಮ್ಮನಿರು, ಮೊದಲು ಕಳ್ಸನ್ ಸುಮ್ಮನಿರು. ಅದೇನು ಮಾತಾಡು ಜೇಕ, ಒಂದು ನಿಮಿಷ ಇಲ್ಲಿ ಇರ್ಕೂಡ್ದ ನನ್ನ ಮುಂದೆ. ಆಯ್ತು ಸುಮ್ಮನಿರು ಆಯ್ತು ನೋಡಿ, ನೀವು ಯಾಕೆ ಬಂದರೂ ನನಗೆ ಗೊತ್ತಿಲ್ಲ. ದಯವಿಟ್ಟು ಹೊರಟೋಗಿ, ನನ್ನ ಮಕ್ಕಳು ಬರೋ ಹೊತ್ತಾಯ್ತು. ಯಾರ ಮಕ್ಕಳು? ನಿನ್ನ ಮಕ್ಕಳಾ? ನಿನ್ನ ಮಕ್ಕಳಲ್ವೇ, ನಮ್ಮ ಮಕ್ಕಳನ್ನು. ಏನಪ್ಪ ನೀನು? ಹಾಂ, ಮನೆ ಮುಂದೆ ಬಂದು ಗಲಾಟೆ ಮಾಡ್ತಿದ್ದಿ? ಹಾಂ, ಇಷ್ಟು ವರ್ಷ ಇಲ್ಲಿದ್ದವನು ಈಗ ಯಾಕೆ ಬಂದೆ ನೀನು ಮಕ್ಕಳು ಅಂದ್ಕೊಂಡು? ಇಷ್ಟು ವರ್ಷ ನೆನಪಾಗಲಿಲ್ವ ನಿನಗೆ ಮಕ್ಕಳು? ಏ ಮುದುಕಿಯೇ, ನೀನು ಈ ವಿಷಯದಲ್ಲಿ ತಲೆ ಹಾಕಬೇಡ. ನಿನ್ನಿಂದನೇ ಇವಳು ಹಿಂಗಾಗಿರೋದು. ಹ್ಞೂ, ಅವತ್ತು ನೀನು ಮನೆಗೆ ಸೇರಿಸ್ಕೊಂಡಿಲ್ಲ ಅಂದಿದ್ದಿದ್ರೆ ಅವಳು ತೆಪ್ಪಗೆ ನಮ್ಮ ಮನೆಗೆ ಬಂದಿರೋಳು. ಹಾಂ, ನೀನು ಸೇರಿಸ್ಕೊಂಡೆ ಇವಳು ಉಬ್ಬು ನಿಂತ್ಕೊಂಡ್ಬಿಟ್ಲು. ಕತ್ತಿಗೆಟ್ಟವಳು. ಅಪ್ಪ ಇಲ್ಲ, ಅಮ್ಮ ಇಲ್ಲ ಇವಳು. ಹಾಂ, ಇವಳು ಕುಲ ಸರಿ ಇಲ್ಲ ಇವಳ್ದು. ಹಾಂ, ಯಾಕೆ ಸೇರಿಸ್ಕೊಂಡೆ? ಗಂಡ ಹೆಂಡತಿ ಸಂಸಾರ ಹಾಳು ಮಾಡ್ಬೇಕಂತಿದ್ದ ನೀನು. ನೋಡೋ, ನಾನು ಮಕ್ಕಳನ್ನು ಹೆಂಡತಿನೂ ಕರ್ಕೊಂಡು ಹೋಗ್ಬೇಕಂತ ಬಂದಿದ್ದೀನಿ. ನಡಿಯ ಮನೆಗೆ. ಯವ್ವ ಎಂತೋನಿರ್ಬೇಕು ನೀನು. ಅಲ್ಲ, ಇನ್ನ ಬಿಟ್ಟಿಲ್ವಲ್ಲ ಈ ಕಚ್ಚಡ ಬುದ್ಧಿನ. ಹಾಂ, ಎರಡನೇ ಹೆಂಡತಿ ಹೋಗಿ ತೋರ್ ಮನೇಲಿ ಕುತ್ಕೊಂಡ್ಲು ಅಂದ್ಬಿಟ್ಟು ಮನೆ ಕೆಲ್ಸಕ್ಕೊಬ್ರು ಬೇಕಿತ್ತೇನೀಗ? ಹಾಂ, ಅದಕ್ಕೆ ನಮ್ಮ ಜೇಕನ್ ಹುಡುಕ ಬಂದಿದ್ಯಾ? ಹಾಂ, ನಿಮ್ಮ ಅಮ್ಮನ ಸೊಂಟ ಬಿದ್ದೋಗೈತಾ? ಮಾಡ್ಲೇಳು. ನೋಡೋ, ಇವೆಲ್ಲ ಮಾತಾಡ್ಬೇಡ ನೀನು. ನಾನು ನನ್ನ ಹೆಂಡತಿಗೆ ಇನ್ನೂ ಡಿವೋರ್ಸ್ ಕೊಟ್ಟಿಲ್ಲ. ಅದು ಅಲ್ಲದೆ ನನ್ನ ಮಗ ಕೃಷ್ಣನ ಕಿಡ್ನ್ಯಾಪ್ ಮಾಡವಳೆ. ಕಿಡ್ನ್ಯಾಪು. ಕೋರ್ಟಿಗೆ ಹೋಗ್ತೀನಿ, ಕೋರ್ಟಿಗೆ. ನೋಡೇ, ಕೋರ್ಟಿಗೆ ಹೋಗಿ ಮರ್ಯಾದೆ ತೆಗಿಬೇಕಾ, ಇಲ್ಲ ಮರ್ಯಾದೆಯಿಂದ ಬಂದು ಸಂಸಾರ ಮಾಡ್ತೀಯ ಮನೇಲಿ? ಹೇಳೋ. ಹೋಗ್ಬೇಡ ಜೇಕ, ಅವ್ನು ಕೋರ್ಟ್ಗಲ್ಲ, ಎಲ್ಲಕನ ಹೋಗ್ಲಿ. ನೀನೇ ಮಾತ್ರ ಅವ್ನ ಮನೆ ಹೊಸಲು ತುಳಿಬೇಡ ಹೇಳಿದೀನಿ ನೋಡು. ಇವೆಲ್ಲ ಹೇಳ್ಕೊಡೋದು ನೀನೇ ಕಣೆ ನನಗೆ. ನೀನೇ ಅಂತ ಗೊತ್ತು ಇವೆಲ್ಲ ಹೇಳ್ಕೊಟ್ಟಿರೋದು. ನೋಡಿ, ನಿಮ್ಗೆ ದೊಡ್ಡ ನಮಸ್ಕಾರ. ನಾನು ಎಲ್ಲಿಗೂ ಬರೋದಿಲ್ಲ, ನನ್ನ ಮಕ್ಕಳನ್ನು ಕಳ್ಸೋದಿಲ್ಲ. ಕೋರ್ಟು ಗೀಟು ಅಂತ ಹೋದ್ರೂ ಏನೂ ಪ್ರಯೋಜನ ಇಲ್ಲ. ನನ್ನ ಮಕ್ಕಳು ಬರೋದಿಲ್ಲ ಅಂದರೆ ಬರೋದಿಲ್ಲ. ದಯವಿಟ್ಟು ನಿಮ್ಮ ಮುಖ ಕೂಡ ನಂಗೆ ನೋಡೋಕೆ ಇಷ್ಟ ಇಲ್ಲ. ಹೊರಟೋಗಿ ಇಲ್ಲಿಂದ. ಹೋಗಲ್ಲ. ನೋಡಪ್ಪ, ಅವಳು ಬರಲ್ಲ ಅಂತ ಹೇಳ್ತಾಳ್ತಾನೆ. ನಿಂದೇನಿಲ್ಲ ಗಲಾಟೆ. ನೋಡು, ಹಿಂಗೆಲ್ಲ ಬಂದರೆ ಸರಿ ಹೋಗಲ್ಲ. ನಾವು ಸ್ಟೇಷನ್ ತಕ್ಕೋಬೇಕಾಗ್ತದೆ ಆಮೇಲೆ. ಅಲ್ಲೆಲ್ಲ ಕಿಲಾಡ ಮುದುಕಿ, ಸ್ಟೇಷನ್ ತಕ್ಕೋಗಿ ಏನು ಮಾಡ್ತೀಯ ಸ್ಟೇಷನ್ ತಕ್ಕೋಗಿ? ಹಾಂ, ನನ್ನ ಮಕ್ಕಳನ್ನ ನನ್ನಿಂದ ದೂರ ಮಾಡೋಳೆ ಅಂತ ನಾನೇ ಹೇಳ್ತೀನಿ ಇವಳ ಮೇಲೆ ಚಾಡಿನ. ಗಂಡ ಹೆಂಡತಿ ಮಧ್ಯೆ 1000 ಬತ್ತದ ಕಣೆ ಮುದುಕೆ. ನೀನು ಯಾರೇ ಇಲ್ಲಿ ಕಡ್ಡಿ ಅಲ್ಲಾಡ್ಸಕ್ಕೆ ಬುದ್ಧಿ ಹೇಳಿ ಕಳ್ಸೋದ್ಬಿಟ್ಟು ಇವಳು ಬಂದ್ಲಂತೆ, ಇವಳು ಇಟ್ಕೊಂಡ್ಲಂತೆ. ಅಯ್ಯೋ ನಿನ್ನ ಮಖ ಮುಚ್ಚ. ಅಲ್ಲ, ಇಷ್ಟೊತ್ತವರೆಗೂ ನೀನು ನನ್ನ ಬಗ್ಗೆ ಮಾತಾಡ್ತಿದ್ದೆ. ಹಾಂ, ನಾನು ಸುಮ್ಮನಿದ್ದೆ. ಯಾಕೆ ಹೇಳೋ? ಬಿಡು, ಕಟ್ಕೊಂಡಿರೋ ಗಂಡ ಅಲ್ವಾ, ಇಷ್ಟು ವರ್ಷದಲ್ಲಿ ಎಷ್ಟೋ ಏನೇನೋ ಅನ್ಸ್ಕೊಂಡ್ಬಿಟ್ಟಿದ್ದೀನಿ ಅಂತ. ಆದರೆ ನೀನು ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತಿದ್ಯಾ. ನಮ್ಮ ಅಮ್ಮನ ಬಗ್ಗೆ ಮಗನೇ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಏನೇ ಹುಟ್ಟಿಲ್ಲ ಅನ್ನಿಸ್ತೀಯಾ? ಇನ್ನೊಂದು ಜನ್ಮ ಎತ್ತ ಬರ್ಬೇಕಣೆ ನೀನು ಹುಟ್ಟಿಲ್ಲ ಅನ್ಸಕ್ಕೆ. ಯಾವಳೆ ನಿಮ್ಮಮ್ಮ ಸತ್ತು ಯಾವುದೋ ಕಾಲ ಆಯಿತು. ಇವಳು ನಿಮ್ಮಮ್ಮನ ಇವಳು? ಹೆತ್ತಮ್ಮಲ್ಲ, ಜಾಗ ಕೊಟ್ಟ ಅಮ್ಮ, ಬದುಕು ಕಟ್ಟು ಕೊಟ್ಟ ಅಮ್ಮ. ಈ ಜಯಂಗೆ ಜೀವನ ಕಟ್ಟಿಕೊಟ್ಟ ಅಮ್ಮ. ನನ್ನ ಮಕ್ಕಳಿಗೆ ಅಜ್ಜಿ ಆದ ಅಮ್ಮ ಕಣೋ. ನಿನ್ನ ಥರ ನಿಮ್ಮಮ್ಮನ ಥರ ಅಲ್ಲ ನಮ್ಮಮ್ಮ ನನಗೆ ಜೀವನ ಕೊಟ್ಟಿಲ್ಲ ಅಂದಿದ್ದಿದ್ರೆ, ಆಶ್ರಯ ಕೊಟ್ಟಿಲ್ಲ ಅಂದಿದ್ದಿದ್ರೆ ನನ್ನ ಮಕ್ಕಳ ಭವಿಷ್ಯ ಹೆಂಗಾಗ್ತಿತ್ತು ಗೊತ್ತೇನೋ? ಬೀದಿಲಿ ಬರಬೇಕಿತ್ತು ನಾವು ನಿನ್ನಿಂದ. ಮನೆ ಹಾಳ ಅನ್ನೋ ಜೇಕ, ಬಿಡ್ಬೇಡ ಅನ್ನೋ ನನಗೆ ತಗೊಂಡು ಹಾಕಿಬಿಡು ಹೇಳ್ತೀನಿ ಅವನಿಗೆ. ನೋಡೋ, ಮರ್ಯಾದಿಂದ ಮಾತಾಡೋದು ಕಲಿ ಮೊದಲು. ಹೆಣ್ಣು ಮಕ್ಕಳಿಗೆ ನೀನು ಕೋರ್ಟ್ಗೆ ಹೋಗ್ತೀಯೋ ಸ್ಟೇಷನ್ಗೆ ಹೋಗ್ತೀಯೋ ಎಲ್ಲಿಗನ ಹೋಗ, ನಾನು ಉತ್ತರ ಕೊಡ್ತೀನಿ ಅಲ್ಲೇ ಬಂದು. ನಿನ್ನ ಹತ್ರ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಹಾಂ, ಹಾಳಾದವಳೆ. ಅದು ಬಿಡು, ಅದು ನೋಡ್ಕೊತೀನಿ ಆಮೇಲೆ.
ನಿಮ್ಮ ಬುದ್ಧಿ ತೋರಿಸ್ಬಿಟ್ರಲ್ಲ ಹಾಂ. ಸಾಯ್ತಿದ್ದೀನೋ ಬದುಕಿದ್ದೀನೋ ಅಂತ ನೋಡ್ಲಿಲ್ವಲ್ಲ, ಇನ್ನು ಆವಾಗಲೇ ಗೊತ್ತಾದೆ ನಿನ್ನ ಯೋಗ್ಯತೆ ಏನು ಅಂತ. ಭಾಳ ಒಳ್ಳೆಯವ್ರ ಥರ ಆ್ಯಕ್ಟಿಂಗ್ ಮಾಡಿಬಿಟ್ಟೆ ಅಲ್ವಾ ಇಷ್ಟು ವರ್ಷ. ಹಾಂ, ಗಂಡ ಸಾಯ್ತವನೆ ಅಂದ್ರೂ ₹1 ಖರ್ಚು ಮಾಡಲಿಲ್ಲ ನೀನು. ನೋಡೋದಿಲ್ಲಿ ಬಂದು ದುಡ್ಡು ಕೊಟ್ಟೆ, ದುಡ್ಡು ಕೊಡೋದು ಇಲ್ಲಿ ಬಂದು ಸತ್ತವನೋ ಬಿತ್ತವನೋ ಅಂತ ನೋಡಲಿಲ್ಲ. ಯಾರು? ನಾನಾ 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 ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಹೇಗಿತ್ತು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೆನ್ನೆ ವೀಡಿಯೋನೇ ಹಾಕೋದಕ್ಕಾಗಲಿಲ್ಲ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ಯಾಕೋ ತುಂಬ ಸುಸ್ತಾಗ್ತಾಯಿತ್ತು, ಅದಕ್ಕೆ ವೀಡಿಯೋ ಮಾಡಲಿಲ್ಲ. ಅದಕ್ಕೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ, ಮತ್ತು ಇದು 2ನೇ ವೀಡಿಯೋ, ಮತ್ತು ಇನ್ನೊಂದು ಎಪಿಸೋಡ್ನು ಇವತ್ತೇ ಹಾಕ್ತೀನಿ ಫ್ರೆಂಡ್ಸ್. ಹೇಗಿತ್ತು ಕಮೆಂಟ್ಸ್ ಮಾಡಿ ಪ್ಲೀಸ್. ಈ ಜಯಕನ ಸಂಸಾರ ಕಥೆಗೆ ಸಪೋರ್ಟ್ ಮಾಡಿ. ಯಾರೋ ಗೊತ್ತಿಲ್ಲ ಒಬ್ಬರೇ ಒಬ್ಬರು ಅನ್ಸಬ್ಸ್ಕ್ರೈಬರ್ ಆಗಿಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ವಿಡಿಯೋ ಹಾಕಿಲ್ಲ ನೆನ್ನೆ ಅಂತ ಇರ್ಬೋದು. ನಮ್ಮದು ಕೆಲವೊಂದು ಪರ್ಸ್ನಲ್ ಕೆಲಸಗಳಿರುತ್ತಲ್ವ, ಅದಕ್ಕೂ ನಾವು ಟೈಮ್ ಕೊಡಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ಅನ್ಸಬ್ಸ್ಕ್ರೈಬ್ ಆಗಬೇಡಿ. ಒಬ್ಬರೇ ಒಬ್ಬರು ತುಂಬ ಬೇಜಾರಾಯಿತು, ಯಾರಂತ ಗೊತ್ತಿಲ್ಲ. ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೋಬೇಕಂತ ಆಸೆ ನನಗೆ. ಆಮೇಲೆ ಎಲ್ಲರಿಗೂ ಲೈವಾಗಿ ಸಿಗ್ಬೋದಲ್ಲ ಅಂತ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್, ನನಗೆ ಇನ್ನೊಂದು ಕಾರ್ಟೂನ್ ರೀತಿಲಿ ಅನಿಮೇಷನ್ ಮಾಡಬೇಕು ಅಂತ ಆಸೆ ಇದೆ, ಇನ್ನೊಂದು ಚಾನಲ್ಲು. ಅದರಲ್ಲಿ ಈ ಕಾರ್ಟೂನ್ಗಳು ಬರೋದಿಲ್ಲ, ಬೇರೆ ಥರ ಕಾರ್ಟೂನ್ ಗೊಂಬೆಗಳಿರುತ್ತೆ. ಅದು ಡೈಲಿಗೆ ಸೀರಿಯಲ್ ಥರ ಇರೋದಿಲ್ಲ ಸ್ಟೋರಿ. ಅದು ಬಂದ್ಬಿಟ್ಟು ಒಂದೊಂದು ಸ್ಟೋರಿನೂ ಒಂದೊಂದು ವಿಡಿಯೋ ಇರುತ್ತೆ, ಸಪ್ರೇಟ್ ಕತೆ ಇರುತ್ತೆ. ಆ ಥರನೂ ಮಾಡೋಕ್ಕೆ ಆಸೆ ಇದೆ, ಅದನ್ನು ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೂ ಚಾನಲ್ ಕ್ರಿಯೇಟ್ ಮಾಡಿಲ್ಲ, ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಅದು ಆದಷ್ಟು ಬೇಗ ಎಡಿಟ್ ಮುಗಿಸಿ ಆದಮೇಲೆ ಚಾನಲ್ ಕ್ರಿಯೇಟ್ ಮಾಡೋಣ ಅಂತಿದ್ದೀನಿ. ಅದಾದಮೇಲೆ ಅದರಲ್ಲಿ ನಾನು ಡೈಲಿ ವೀಡಿಯೋನ ಹಾಕೋದಕ್ಕಾಗಲ್ಲ, ಯಾಕಂದರೆ ಎಡಿಟಿಂಗಿಗೆ ತುಂಬ ಟೈಮ್ ಬೇಕು. ಅದು ಕತೆ ರೆಡಿ ಮಾಡಬೇಕು, ವಾಯ್ಸು ನಾವು ಕೊಡೋಕ್ಕಾಗಲ್ಲ, ಅದು AI ಇಂದ ವಾಯ್ಸ್ ಕೊಡಬೇಕು. ಹಾಗೆ AI ಇಂದನೇ ಕಾರ್ಟೂನ್ ರೆಡಿ ಮಾಡಬೇಕು, ಅನಿಮೇಷನು ತುಂಬ ಎಡಿಟಿಂಗ್ ಇದೆ. ಆದರೆ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್. ಅದರಲ್ಲಿ ಒಳ್ಳೊಳ್ಳೆ ಹಾರರ್ ಕತೆಗಳು, ಮತ್ತು ಹಿಂಗೆ ಸೆಂಟಿಮೆಂಟಲ್ ಕತೆಗಳು, ನೀತಿ ಕತೆಗಳು, ಈ ರೀತಿ ಹಾಕೋಣ ಅಂತ ಇದ್ದೀನಿ. ಆದಷ್ಟು ಬೇಗ ಶುರು ಮಾಡ್ತೀನಿ. ಇವತ್ತು ಆಗಲ್ಲ, ಇನ್ನೊಂದು 2 ಡೇಸಲ್ಲಿ ಶುರು ಮಾಡೋಣ ಅಂತಿದ್ದೀನಿ. ಒಂದು ಕತೆ ಫುಲ್ ಸ್ಟೋರಿ ಕಂಪ್ಲೀಟ್ ಆಗಿಬಿಡಲಿ, ಆಮೇಲೆ ಮಾಡೋಣ ಅಂತ ಇದ್ದೀನಿ. ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಅದರಲ್ಲಿ ವಾರಕ್ಕೆ ಒಂದೇ ವಿಡಿಯೋ ಹಾಕೋಕ್ಕಾಗೋದು. ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಹೇಳ್ತೀನಿ ಅದು ಯಾವ ಚಾನಲ್ಲು ಅಂತ. ದಯವಿಟ್ಟು ಅದಕ್ಕೂ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ, ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್. ಲವ್ ಯು ಆಲ್ ಫ್ರೆಂಡ್ಸ್, ಲವ್ ಯು.